Hi, I'm Kaviraj from scoringtarget.com. In today's session, we are going to discuss all subject essay 1 question paper for 10th standard students. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸಮೇಟಿವ್ ಅಸೆಸ್ಮೆಂಟ್ ಒಂದರ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಇದ್ವಿ. ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಕೂಡ ಇರುತ್ತೆ. ಇದು 2024 ಮತ್ತು 25ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಇಲ್ಲಿ ನಿಮಗೆ ಕೊಡ್ತಕ್ಕಂಥ ಬೇರೆ ಬೇರೆ ಸಬ್ಜೆಕ್ಟ್ ಕೂಡ ನಾನು ಕೊಡ್ತಿದ್ದೀನಿ. ಇಲ್ಲಿ ಇಂಗ್ಲೀಷನ್ನ ನಾವು ತೋರಿಸ್ತಾ ಹೋಗ್ತೀನಿ, ಇಂಗ್ಲೀಷನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ಅಂದರೆ ಇಂಗ್ಲೀಷ್ ಜೊತೆಗೆ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಿರೋದು ಇಂಗ್ಲೀಷ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಅದರ ಕೀ ಆನ್ಸರ್ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಂಗ್ಲೀಷ್ನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಸಬ್ಜೆಕ್ಟ್ ಇಂಗ್ಲೀಷ್, ಮಾರ್ಕ್ಸ್ 80, ಕ್ಲಾಸ್ 10th, ಟೈಮಿಂಗ್ 3 hours. ಸೊ ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ಇತರ ಸಬ್ಜೆಕ್ಟ್ ಪ್ರಶ್ನೆ ಪತ್ರಿಕೆ ಇರುತ್ತೆ, ಬಟ್ ಅವು ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಯಾಕಂದರೆ ನಾನು ಇಂಗ್ಲೀಷ್ ಟೀಚರ್ ಆಗಿರೋದ್ರಿಂದ ಇದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಉಳಿದ ಪ್ರಶ್ನೆ ಪತ್ರಿಕೆಗಳ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ಏನಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೇಳಿದ್ದಾರೆ. ಸೊ ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ಅಸೈನ್ಮೆಂಟ್. ಈ ಒಂದು ಸ್ಟೇಟ್ಮೆಂಟಿಗೆ ನಾವು ಕ್ವಶನ್ ಟ್ಯಾಗ್ ಯಾವುದು ಅಂತ ಆನ್ಸರ್ ನೋಡ್ಕೋಬೇಕು. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಒಂದನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, ಹ್ಯಾವಂಟ್ ಯು. ಆಮೇಲೆ ಎರಡನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಸೀತಾ ವಾಸ್ ಡಿಟರ್ಮೈನ್ಡ್ ಟು ಸಕ್ಸೀಡ್ ಇನ್ ಹರ್ ಸ್ಟಡೀಸ್. ಸಿ ವರ್ಕ್ಡ್ ಹಾರ್ಡ್ ಎವ್ರಿ ಡೇ ಟು ಅಚೀವ್ ಹರ್ ಗೋಲ್ಸ್ ಅಂತ ಇದೆ. ಇಲ್ಲಿ ನಮಗೀಗ ಯಾವುದು ಒಂದು ಇನ್ಫಿನಿಟಿವ್ ಆಗುತ್ತೆ ಅಂತ ನಮಗೆಲ್ಲ ನೋಡ್ತೀವಿ. ನಮಗೆ ಇನ್ಫಿನಿಟಿ ಯಾವುದಾಗುತ್ತೆ ಅಂತ ನಾವು ಆಪ್ಷನ್ ನೋಡ್ಕೊಂಡು ಮಾತ್ರ ನಾವು ಸೆಲೆಕ್ಟ್ ಮಾಡಿದಾಗ ಸರಿಯಾದ ಉತ್ತರ ಆಪ್ಷನ್ ಡಿ, ಟು ಸಕ್ಸೀಡ್. ಯಾಕಂದರೆ 2+ ವರ್ಬ್ ಬಂದಿದೆ, ಹೀಗಾಗಿ ಇದು ಸರಿಯಾದ ಉತ್ತರ. ಆಮೇಲೆ ಮೂರನೇ ಒಂದು ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಸೊ ಇಲ್ಲಿ ಕೊಟ್ಟಂಥ ಡೈಲಾಗನ್ನು ಓದ್ಕೊಂಡು ಈಫ್ ಕ್ಲಾಸನ್ನು ತುಂಬಬೇಕು. ಇಲ್ಲಿ ರವಿ ಕೇಳ್ತಾನೆ ಮೀನಾಗೆ, ಹಾಯ್ ಮೀನಾ, ಡಿಡ್ ಯು ಬ್ರಿಂಗ್ ದ ಟಿಕೆಟ್ಸ್. ಮೀನಾ, ನಿನ್ನ ಟಿಕೆಟ್ ತಂದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಓ ನೋ, ಐ ಕಂಪ್ಲೀಟ್ಲಿ ಫಾರ್ಗಟ್. ಇಲ್ಲ, ನಾನು ಮರ್ತು ಬಿಟ್ಟೀನಿ ಅಂತ ಹೇಳ್ತಾಳೆ. ಸೊ ಅದಕ್ಕೆ ರವಿ ಹೇಳ್ತಾನೆ, ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳ್ತಾನೆ. ಈಗ ಮೀನಾ ಹೇಳಿದಂಥ ಒಂದು ಸ್ಟೇಟ್ಮೆಂಟ್ ಏನಿದೆ, ಇಫ್ ಐ ಹ್ಯಾಡ್ ರಿಮೆಂಬರ್ಡ್ ಐ ಡ್ಯಾಶ್ ಎಂಟರ್ ದಿ ಶೋ ಆನ್ ಟೈಮ್. ಸೊ ಇಲ್ಲಿ ಯಾವ ತುಂಬ್ತೀರಾ? ಇದು ಥರ್ಡ್ ಕಂಡೀಷನಲ್ ಇರೋದ್ರಿಂದ ಇಲ್ಲಿ ನಮಗೆ ಸರಿಯಾದ ಉತ್ತರ ಯಾವುದು ಅಂತ ನಾವು ಕೀ ಆನ್ಸರ್ ನೋಡ್ಕೊಂಬರೋಣ. ಸರಿಯಾದ ಉತ್ತರ ಆಪ್ಷನ್ ಎ, ವುಡ್ ಹ್ಯಾವ್. ಆಪ್ಷನ್ ಎ, ವುಡ್ ಹ್ಯಾವ್. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಇದೆ. ಸೊ ನಾವು ಅಂಡರ್ಲೈನ್ ಮಾಡಿದಂಥ ಸೆಂಟೆನ್ಸ್ದು ಒಂದು ಲ್ಯಾಂಗ್ವೇಜ್ ಫಂಕ್ಷನನ್ನು ಹೇಳಬೇಕು. ಸೊ ರವಿ ಕೇಳ್ತಾನೆ, ಹೆಲೋ ಸುರೇಶ್, ಹೌ ಆರ್ ಯು ಅಂತ. ಸೊ ಅದಕ್ಕೆ ಸುರೇಶ್ ಹೇಳ್ತಾನೆ, ಐ ಆಮ್ ಗುಡ್, ಥ್ಯಾಂಕ್ ಯು. ಸೊ ಕ್ಯಾನ್ ಯು ಹೆಲ್ಪ್ ಮೀ ವಿತ್ ಮೈ ಪ್ರಾಜೆಕ್ಟ್ ಟುಡೇ. ಸೊ ನಾನು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀಯಾ ಅಂತ. ಸೊ ಅದಕ್ಕೆ ಸುರೇಶ್ ಹೇಳ್ತಾನೆ, ಸಾರಿ, ಐ ಹ್ಯಾವ್ ಅದರ್ ಕಮಿಟ್ಮೆಂಟ್ಸ್, ಸೊ ಐ ಡೋಂಟ್ ಏಬಲ್ ಟು ಹೆಲ್ಪ್ ಯು ಅಂತ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ಗೆರೆ ಎಳೆದ ಸೆಂಟೆನ್ಸ್ ಯಾವುದು ಅಂದರೆ ಇದು, ಈ ಒಂದು ಸೆಂಟೆನ್ಸ್ಗೆ ಗೆರೆ ಎಳೆದಿರೋದು. ಸಾರಿ, ನನಗೆ ಸ್ವಲ್ಪ ಕೆಲಸಗಳಿವೆ ಅಂತ ಹೇಳ್ತಾನಲ್ಲ, ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ? ಆಪ್ಷನ್ ಎ, ಅಗ್ರೀನ್, ಬಿ, ಅಪಲೈಸಿಂಗ್, ಸಿ, ಸಜೆಸ್ಟಿಂಗ್, ಡಿ, ರಿಕ್ವೆಸ್ಟಿಂಗ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಅಪಲೈಸಿಂಗ್, ಕ್ಷಮೆ ಕೇಳೋದು. ಈಗ ಟು ಆ್ಯಸ್ ಎ ಡೈರೆಕ್ಟೆಡ್ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಇದು 1 ಅಂಕದ 12 ಪ್ರಶ್ನೆಗಳಿರುತ್ತೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllable. 2 syllable ಇದರಿಂದ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಗ್ರಾಸ್, ಟೇಬಲ್, ಪ್ರೈಮರಿ, ಟ್ರೀ. ಇಲ್ಲಿ ಸರಿಯಾದ ಉತ್ತರ ಯಾವುದು? 5ನೇದು ಅಂದರೆ ಟೇಬಲ್. ನೆಕ್ಸ್ಟ್ 6ನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎ ಇದ್ದಂಥ ಒಂದು ಪದಕ್ಕೆ ಕಾಲಮ್ ಬಿ ಯಲ್ಲಿ ಮ್ಯಾಚ್ ಮಾಡಬೇಕು. ಇಲ್ಲಿ ಸ್ವಿಮ್ಮಿಂಗ್ ಪದಕ್ಕೆ ಲೈಟ್, ಕ್ಲೋತ್, ಪೂಲ್, ಕೇರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಸ್ ದ ಕೊಲೊಕೇಟಿವ್ ವರ್ಡ್. ಸರಿಯಾದ ಉತ್ತರ ಪೂಲ್. ಈಗ 7ನೇದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್. ಇಲ್ಲಿ ಆರ್ಟಿಕಲನ್ನು ತೊಗೊಬೇಕು. ಇಂಡಿಯಾ ಈಸ್ ಡ್ಯಾಶ್ ರಿಚ್ ಕಂಟ್ರಿ. ಸೊ ಕೀ ಆನ್ಸರ್ ನೋಡ್ಕೊಂಬರೋಣ. ಇಂಡಿಯಾ ಈಸ್ ಅ ರಿಚ್ ಕಂಟ್ರಿ, ಆರ್ಟಿಕಲ್ ಎ ಅನ್ನು ತುಂಬಬೇಕು ಇಲ್ಲಿ. 8ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದಿ ಸೂಟೇಬಲ್ ಲಿಂಕರ್.
ಲಿಂಕಿಂಗ್ ವರ್ಡನ್ನು ತುಂಬಬೇಕು, ಅಂದರೆ ಕಂಜೆಕ್ಷನ್. ನಂದನ್ ಸ್ಕೋರ್ಡ್ ಮೋರ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ ಡ್ಯಾಶ್ ಹಿ ಹ್ಯಾಡ್ ಸ್ಟಡಿಡ್ ವೆಲ್. ಇಲ್ಲಿ 8ನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿಕಾಸ್. ಇಲ್ಲಿ ಬಿಕಾಸ್ ಅನ್ನು ತುಂಬಬೇಕು. 9ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್. ಸೊ ಪ್ರಿಪೊಸಿಷನ್ ಅನ್ನು ತುಂಬಿ ಅಂತ ಇದೆ. ಸಿ ಈಸ್ ಫಾಂಡ್ ಡ್ಯಾಶ್ ರೀಡಿಂಗ್ ಮಿಸ್ಟ್ರಿ ನಾವೆಲ್ಸ್. ಇಲ್ಲಿ ಆಫ್ ಅನ್ನು ತುಂಬಬೇಕು, OF ಆಫ್. ನೋಡಿ 9ನೇ ಪ್ರಶ್ನೆದು ಆಫ್ ಇದೆ. ನೆಕ್ಸ್ಟ್ 10ನೇ ಪ್ರಶ್ನೆ, fill in the blank with the appropriate tense form of the verb given in the brackets. ಟೆನ್ಸ್ನ ಫಾರ್ಮನ್ನು ತುಂಬಬೇಕು. ಬೈ ದ ಟೈಮ್ ವಿ ಅರೈವ್ಡ್ ಸಿ ಡ್ಯಾಶ್ ಫಿನಿಶ್ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಹರ್ ಪ್ರೆಸೆಂಟೇಷನ್. ಸೊ ಫಿನಿಷನ್ನು ಈ ವರ್ಬು ಯಾವ ಫಾರ್ಮಲ್ಲಿ ತುಂಬ್ತೀರಾ ಅಂತ ಇದೆ 10ನೇ ಪ್ರಶ್ನೆ. ಹ್ಯಾಡ್ ಫಿನಿಶ್ಡ್ ಅಂತ ತುಂಬಬೇಕು. ನೆಕ್ಸ್ಟ್ 10ನೇ ಪ್ರಶ್ನೆ, 11ನೇ ಪ್ರಶ್ನೆ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಸೊ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದಾಗುತ್ತೆ ಅಂತ 11ನೇ ಪ್ರಶ್ನೆ ಇದೆ. ವಿ ಆರ್ ವಾಚಿಂಗ್ ಆ್ಯನ್ ಇಂಪಾರ್ಟೆಂಟ್ ಮ್ಯಾಚ್. ಇಲ್ಲಿ ಇಂಪಾರ್ಟೆಂಟ್ ಅನ್ನೋದಕ್ಕೆ ಅಂಡರ್ಲೈನ್ ಇದೆ. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ? ಈ ಆನ್ಸರ್ ನೋಡ್ಕೊಂಡ್ಬಂದಾಗ ಇದು 11ನೇದು ಅಡ್ಜೆಕ್ಟಿವ್. ನೆಕ್ಸ್ಟ್ 12ನೇದು, ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಸೊ ವರ್ಡ್ ಫಾರ್ಮ್ ಯಾವ ಫಾರ್ಮಲ್ಲಿ ತುಂಬ್ತೀರಾ? ಬ್ರ್ಯಾಕೆಟ್ಲಿ ಆ್ಯಕ್ಟ್ ಅಂತ ಕಳಿಸಿದ್ರೆ ಯಾವ ಫಾರ್ಮಲ್ಲಿ ತುಂಬ್ತೀರಾ ಅಂತ. ಹರ್ ಡ್ಯಾಶ್ ಬ್ರ್ಯಾಕೆಟಲ್ಲಿ ಆ್ಯಕ್ಟ್ ಇನ್ ದ ಪ್ಲೇ ವಾಸ್ ವೈಡ್ಲಿ ಪ್ರೈಸ್ಡ್ ಬೈ ದಿ ಕ್ರಿಟಿಕ್ಸ್. ಸೊ 12ನೇ ಪ್ರಶ್ನೆಯ ಸರಿಯಾದ ಉತ್ತರ ಆ್ಯಕ್ಟ್ ಇದ್ದು ಏನಾಗಬೇಕು? ಆ್ಯಕ್ಟಿಂಗ್ ಅಂತ ಹಾಕಬೇಕು. ಹರ್ ಆ್ಯಕ್ಟಿಂಗ್ ಇನ್ ದ ಪ್ಲೇ ವಾಸ್ ವೈಡ್ಲಿ ಪ್ರೈಸ್ಡ್ ಬೈ ದಿ ಕ್ರಿಟಿಕ್ಸ್. ನೆಕ್ಸ್ಟ್ 13ನೇ ಪ್ರಶ್ನೆ, ಯೂಸ್ ದ ವರ್ಡ್ ವಾಟರ್ ಆ್ಯಸ್ ಅ ನೌನ್ ಇನ್ ಅ ಸೆಂಟೆನ್ಸ್. ಸೊ ಈ ವಾಟರ್ ಅಂತಕ್ಕಂಥ ಪದ ನಿಮ್ಮ ಸೆಂಟೆನ್ಸಲ್ಲಿ ನಾಮಪದವಾಗಿ ಬಳಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ 13ನೇ ಪ್ರಶ್ನೆ. ಸಿ ಪೋರ್ಡ್ ಅ ಗ್ಲಾಸ್ ಆಫ್ ಕೋಲ್ಡ್ ವಾಟರ್ ಟು ಕ್ವೆಂಚ್ ಹರ್ ಥರ್ಸ್ಟ್. ಸೊ ನೆಕ್ಸ್ಟ್ 14ನೇ ಪ್ರಶ್ನೆ, ಚೇಂಜ್ ಇನ್ ಟು ದಿ ಕಂಪೇರಿಟಿವ್ ಡಿಗ್ರಿ. ಸೊ ಈ ಕೊಟ್ಟಂಥ ಸೆಂಟೆನ್ಸ್ ಏನಿದೆ ಇದಕ್ಕೆ ನಾವು ಕಂಪೇರಿಟಿವ್ ಡಿಗ್ರಿಗೆ ಮಾಡ್ಕೋಬೇಕು. ಮೈ ಹೌಸ್ ಇಸ್ ದ ಬಿಗ್ಗೆಸ್ಟ್ ಇನ್ ದಿ ನೈಬರ್ಹುಡ್. ಈಗ ಕೊಟ್ಟಿದ್ದು ಸೂಪರ್ಲೇಟಿವ್ ಡಿಗ್ರಿ ಅದ. ಈ ಸೂಪರ್ಲೇಟಿವ್ ಡಿಗ್ರಿಲಿ ಇದಕ್ಕೆ ನಾವು ಏನು ಮಾಡ್ಕೋಬೇಕು? ಕಂಪೇರಿಟಿವ್ ಮಾಡ್ಕೋಬೇಕು. ಆನ್ಸರ್ ನೋಡೋಣ. 14ನೇದು, ಮೈ ಹೌಸ್ ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಹೌಸ್ ಇನ್ ದಿ ನೈಬರ್ಹುಡ್. ನೆಕ್ಸ್ಟ್ 15ನೇ ಪ್ರಶ್ನೆ, ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಈ ಕೊಟ್ಟಂಥ ಸೆಂಟೆನ್ಸ್ ನಾವು ಏನು ಮಾಡಬೇಕು? ಪ್ಯಾಸಿವ್ ವಾಯ್ಸನ್ನು ಮಾಡಬೇಕು. ಇಲ್ಲಿ ಏನಿದೆ ಸೆಂಟೆನ್ಸು? ದ ಟೀಚರ್ ಎಕ್ಸ್ಪ್ಲೈನ್ ದ ಲೆಸನ್ ಕ್ಲಿಯರ್ಲಿ. ಇದರ ಪ್ಯಾಸಿವ್ ವಾಯ್ಸ್ ನೋಡೋಣ ಈಗ. 15, ದ ಲೆಸನ್ ವಾಸ್ ಎಕ್ಸ್ಪ್ಲೈನ್ಡ್ ಕ್ಲಿಯರ್ಲಿ ಬೈ ದ ಟೀಚರ್. ನೆಕ್ಸ್ಟ್ 16ನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಈ ಕೊಟ್ಟಂಥ ಡೈಲಾಗನ್ನು ಓದ್ಕೊಂಡು ಅಂಡರ್ಲೈನ್ ಮಾಡಿದಂಥ ಈ ಸೆಂಟೆನ್ಸ್ ಇದೆ ಇದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಇಂಡೈರೆಕ್ಟ್ ಸ್ಪೀಚ್ ಬರೀರಿ ಅಂತ ಕೇಳ್ತಾ ಇದ್ದಾರೆ. ರವಿ ಏನು ಹೇಳ್ತಾನೆ ನೋಡಿ, ಐ ನೀಡ್ ಟು ಫಿನಿಶ್ ಮೈ ಪ್ರಾಜೆಕ್ಟ್ ಬೈ ಟುಮಾರೋ. ನಾಳೆ ಒಳಗಾಗಿ ನಾನು ಪ್ರಾಜೆಕ್ಟ್ ಮುಗಿಸ್ಬೇಕಾಗಿದೆ ಅಂತ. ಅದಕ್ಕೆ ಸೀತಾ ಹೇಳ್ತಾಳೆ, ವೆನ್ ವಿಲ್ ಯು ಬಿ ಡನ್ ವಿತ್ ಇಟ್. ಸೊ ಯಾವಾಗ ಕಂಪ್ಲೀಟ್ ಮಾಡ್ತೀಯಾ? ಅದಕ್ಕೆ ರವಿ ಹೇಳ್ತಾನೆ, ಐ ವಿಲ್ ಫಿನಿಶ್ ಇಟ್ ಬೈ ದ ಎಂಡ್ ಆಫ್ ದ ಡೇ. ಒಟ್ಟಾರೆ ದಿನ ಮುಗಿಯೋದ್ರೊಳಗಾಗಿ ನಾನು ಮುಗಿಸ್ತೀನಿ ಅಂತ. ಸೊ ಈ ಸೆಂಟೆನ್ಸ್ ನಾವೀಗ ಇಂಡೈರೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಅವರು ಸ್ಟಾರ್ಟ್ ಮಾಡಿ ಕೊಟ್ಟಿರ್ತಾರೆ, ಸೀತಾ ಆಸ್ಕ್ಡ್ ರವಿ ಅಂತ ಕೊಟ್ಟು ಡ್ಯಾಶ್ ಕೊಟ್ಟಿರ್ತಾರೆ. ನಾವು ಇದೀಗ ಇದನ್ನು ಫಿಲ್ಅಪ್ ಮಾಡ್ಕೋಬೇಕು. ಸೀತಾ ರವಿಗೆ ಏನು ಕೇಳ್ದ? ಆನ್ಸರ್ ನೋಡೋಣ. 16ನೇದು, ಸೀತಾ ಆಸ್ಕ್ಡ್ ರವಿ ವೆನ್ ಹಿ ವುಡ್ ಬಿ ಡನ್ ವಿತ್ ಹಿಸ್ ಪ್ರಾಜೆಕ್ಟ್. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 3ರಲ್ಲಿ, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದಿ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇನ್ ದಿ ಆನ್ಸರ್ ಬುಕ್. ಅಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಚಿಕ್ಕದು, ಅಲ್ಲಿ ಕೆಲವೊಂದು ಕ್ಲೂಸನ್ನು ಕೊಟ್ಟಿರ್ತಾರೆ ಏನು ಮಿಸ್ಟೇಕ್ ಆಗಿದೆ ಅಂತ ನಾವು ಸರಿಪಡಿಸಿ ಬರೀಬೇಕು. ಇಲ್ಲಿ ಒಂದೊಂದು ಅಂಕದಿರುತ್ತೆ, 2 ಪ್ರಶ್ನೆಗಳು. ಮೊದಲು ನಾವಿಲ್ಲಿ ಪ್ಯಾರಾಗ್ರಾಫ್ ಏನಿದೆ ಅಂತ ಓದ್ಕೊಳ್ಳೋಣ. ದ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1990 ಆ್ಯಂಡ್ ಹ್ಯಾಸ್ ಗ್ರೋನ್ ಸಿಗ್ನಿಫಿಕೆಂಟ್ಲಿ ಸಿನ್ಸ್ ದೆನ್. ದೇ ಹ್ಯಾವ್ ಡೆವಲಪ್ಡ್ ಅ ರೇಂಜ್ ಆಫ್ ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಕಮಿಟ್ಮೆಂಟ್ ಇನ್ innovation has greatly improved their market position. ಇಲ್ಲಿ ಕ್ಲೂಸ್ ಏನು ಕೊಟ್ಟಿದ್ದಾರೆ ಈಗ ಅಂದರೆ, ಎ ಕ್ಲೂಸು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಎಲ್ಲೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸರಿಪಡಿಸ್ರಿ ಅಂತ. ಸೊ ಕೀ ಆನ್ಸರ್ ನೋಡ್ಕೊಳ್ಳೋಣ. 17ನೇದು ಇಂಪ್ರೂವ್ಡ್ ಅಂತ ಆಗಬೇಕು. ಬಟ್ ಇಲ್ಲಿ ಏನಿದೆ ನೋಡಿ, ಇಂಪ್ರೂವ್ಡ್ ಬದಲಾಗಿ ಏನು ಕೊಟ್ಟಿದ್ದಾರೆ? ಇಂಪ್ರೂವ್ ಅಂತ ಕೊಟ್ಟಿದ್ದಾರೆ. ಅದು ಪಾಸ್ಟ್ ಟೆನ್ಸಲ್ಲಿ ಮಾಡ್ಕೋಬೇಕು, ಇಂಪ್ರೂವ್ಡ್. ಇನ್ನು ಬಿ ಕ್ವಶನ್ ಏನಿದೆ,
ಪ್ರನೌನ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಎಲ್ಲಿ ಒಂದು ಪ್ರನೌನ್ ತಪ್ಪಾಗಿದೆ, ಸರಿಪಡಿಸಿ ಅಂತ. ಇಲ್ಲಿ ನೋಡ್ಕೊಂಬರೋಣ ಕೀ ಆನ್ಸರಲ್ಲಿ. ಇಟ್ ಈಸ್ ಆಗಬೇಕು, ಬಿ ಇಟ್ಸ್. ಇಟ್ಸ್ ಅಂದರೆ ಇಲ್ಲಿದೆ ನೋಡಿ, ಎಲ್ಲಿದೆ ದೇರ್ ಕಮಿಟ್ಮೆಂಟ್, ಇಟ್ಸ್ ಕಮಿಟ್ಮೆಂಟ್ ಇಲ್ಲಿದೆ. ಇದು ಅಲ್ಲ, ಇದು ಇಲ್ಲಿ ಇಂಟು ಆದ್ಮೇಲೆ ದೇರ್ ಇದೆಯಲ್ಲ, ಇದು ದೇರ್ ಮಾರ್ಕೆಟ್ ಪೊಸಿಷನ್, ಇಟ್ಸ್ ಮಾರ್ಕೆಟ್ ಪೊಸಿಷನ್ ಅಂತ ಹಾಕಬೇಕು. ಸೊ ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 4ಅಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಅಂತ ಇವೆ. ಅಂದರೆ ಇಲ್ಲಿ 2 ಅಂಕದ 7 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಹೌ ಡಿಡ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್ ಬ್ರಿಂಗ್ ಅಬೌಟ್ ಅ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್ ಅಂತ ಇದೆ. ಆಮೇಲೆ 19ನೇದು, ವೈ ವೇರ್ ದ ಪೊಲೀಸ್ ಗ್ರೇಟ್ಫುಲ್ ಟು ಸ್ವಾಮಿ. ಆಮೇಲೆ ವೈ ಡಿಡ್ ಬಾಲೇಶ್ವರ ವಾಂಟ್ ಟು ಥ್ಯಾಂಕ್ ದ ಟ್ರಕ್ ಡ್ರೈವರ್. ವಾಟ್ ಕ್ವಾಲಿಟಿ ಆಫ್ ದಿ ಲ್ಯಾಂಡ್ ಈಸ್ ಹೈಲೈಟೆಡ್ ಇನ್ ದ ಪೊಯಮ್. ಹೌ ಡಸ್ ದ ಪೊಯೆಟ್ ಪ್ರೇಸ್ ಇಂಡಿಯಾ ಬೀಯಿಂಗ್ ಡೆವಲಪ್ಡ್ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಟೆಕ್ನಾಲಜಿ. ಆನಂತರ ಸಪ್ಲಿಮೆಂಟರಿ ರೀಡಿಂಗಲ್ಲಿ ವೈ ಡಿಡ್ ದಿ ಸ್ಟೂಡೆಂಟ್ಸ್ ಮಾರ್ಚ್ ಆ್ಯಂಡ್ ಇನ್ ವಾಟ್ ವೇ ವಾಸ್ ದೇರ್ ಮಾರ್ಚ್ ಯೂನಿಕ್. ಇಲ್ಲಿ ನಿಮಗೊಂದು ಚಾಯ್ಸ್ ಇದೆ. ಹೌ ಡು ಯು ನೋ ದ್ಯಾಟ್ ಮೋಹನ್ಸ್ ಮದರ್ ವಾಸ್ ಸಪೋರ್ಟಿವ್ ಆಫ್ ದ ಸ್ಟ್ರಗಲ್. ಅದಾದ ನಂತರ ಇನ್ನೊಂದು 24ನೇ ಪ್ರಶ್ನೆ, ಇಟ್ ವಾಸಂಟ್ ಹಾರ್ಡ್ ಡಿಸಿಷನ್ ಫಾರ್ ಡಿಕ್ಕಿ ಡೋಲ್ಮಾ ಟು ಟೇಕ್ ಅಪ್ ಮೌಂಟೇನ್ ಇನ್ ಎಕ್ಸ್ಪ್ಲೇನ್ ವಾಯ್. ಅಥವಾ ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಡೋಲ್ಮಾಸ್ ಲೈಫ್ ಅಂತ ಇದೆ. ಸೊ ಈಗಾಗಲೇ ಈ 2 ಅಂಕದ ಪ್ರಶ್ನೆಗಳ ಉತ್ತರಗಳನ್ನು ನಾನು ಇಲ್ಲಿ ಕೊಟ್ಟಿರ್ತೀನಿ ನೋಡಿ. 18ರಿಂದ ಇಲ್ಲಿ 24ರವರೆಗೆ ಇದು 2 ಅಂಕದ ಪ್ರಶ್ನೆಗಳಿವೆ. ಈ ಕ್ವೆಶನ್ ಪೇಪರನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ. ನಾನು ಜಸ್ಟ್ ಹೈಲೈಟ್ಸ್ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇಲ್ಲಿ 3 ಅಂಕದ 2 ಪ್ರಶ್ನೆಗಳಿವೆ. ಆಮೇಲೆ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ, ಒಟ್ಟಾರೆ 4 ಅಂಕದ್ದು 4 ಪ್ರಶ್ನೆಗಳಿರುತ್ತೆ. ಇದಾದ ನಂತರ ನಮಗೆ ಪ್ರೊಫೈಲ್ ರೇಟಿಂಗ್ ಇದೆ 3 ಅಂಕದ್ದು. ಪ್ರೊಫೈಲ್ನ ಒಂದು ಕೀ ಆನ್ಸರ್ ಕೂಡ ಈಗಾಗಲೇ ನಾನು ಕೊಟ್ಟಿದ್ದೀನಿ, ಕೀ ಆನ್ಸರ್ ನೋಡ್ಕೊಳ್ಳಿ. ಅದಾದ ನಂತರ 3 ಅಂಕದ ಒಂದು ಸ್ಟೋರಿ ಡೆವಲಪ್ಮೆಂಟ್ ಇದೆ ಮತ್ತು 3 ಅಂಕದ ಒಂದು ಪಿಕ್ಚರ್ ರೈಟಿಂಗ್ ಇದೆ. 4 ಅಂಕದ್ದು ಒಂದು ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ನ ಒಂದು ಸ್ಟಾನ್ಸಾ ಇದೆ. 4 ಅಂಕದ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಪ್ಯಾಸೇಜ್ ಇದೆ. 2 ಅಂಕದ 2 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಆನಂತರ ಲಾಂಗ್ ಕ್ವೆಶನ್ಸ್ ಇದೆ, 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇದರ ಕೀ ಆನ್ಸರ್ ಕೂಡ ನಾನು ಕೊಟ್ಟಿದ್ದೀನಿ. ಇದಾದ ನಂತರ ನಮಗೆ 4 ಅಂಕದ ಎಸ್ಸೆ ಇರ್ತಾರೆ. 3 ಎಸ್ಸೆಗಳನ್ನು ಕೊಟ್ಟಿರ್ತಾರೆ. ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡು ಬರೀಬೇಕು. ಏರ್ ಪೊಲ್ಯೂಷನ್ ಇದೆ, ಚಂದ್ರಯಾನ 3 ಇದೆ, ಮೊಬೈಲ್ ಆ್ಯಂಡ್ ಇಟ್ಸ್ ಯೂಸಸ್ ಇದೆ. ಸೊ ಇದ್ರದ್ದನ್ನು ಈಗಾಗಲೇ ಇದ್ರೂ ಕೂಡ ಇಲ್ಲಿ ಕೀ ಆನ್ಸರಲ್ಲಿ ಇದೆ. ನೀವೆಲ್ಲ ನೋಡ್ತಾ ಹೋಗ್ಬೋದು. ಕೀ ಆನ್ಸರನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದರೆ ಈ 80 ಅಂಕದ ಪ್ರಶ್ನೆ ಪತ್ರಿಕೆ, ಇಡೀ ಪ್ರಶ್ನೆ ಪತ್ರಿಕೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಲೆಂದಿ ಆಗುತ್ತೆ. ನಾನು ಎಸ್ಸಿಯಲ್ಲಿ ನಾನು ಏರ್ ಪೊಲ್ಯೂಷನ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಕಾಸ್ ಫಾರ್ ಏರ್ ಪೊಲ್ಯೂಷನ್ ಕಾರಣಗಳು, ಏರ್ ಪೊಲ್ಯೂಷನ್ದು ಏನು ಎಫೆಕ್ಟ್ ಆಗುತ್ತೆ ಮತ್ತು ಏರ್ ಪೊಲ್ಯೂಷನ್ಗೆ ಒಂದು ಸೊಲ್ಯೂಷನ್ ಏನು ಅಂತ ಕೂಡ ಕೊಟ್ಟಿದ್ದೀನಿ. ಇದಾದ ನಂತರ ತಮಗೆ ಲಾಸ್ಟ್ ಕ್ವೆಶನ್ ಬರೋದು 5 ಅಂಕದ ಒಂದು ಲೆಟರ್ ರೈಟಿಂಗ್ ಇರುತ್ತೆ. ಸೊ ಲೆಟರ್ ರೈಟಿಂಗಲ್ಲಿ ಕೂಡ ನೀವು ನಾನು ಪ್ರಶ್ನೆ ಓದ್ತೀನಿ ನೋಡಿ. ಇಮ್ಯಾಜಿನ್ ಯು ಆರ್ ರಿತೇಶ್ ಆರ್ ರಚನಾ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಗಣಿಕೇಶ್ವರ್. ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪ್ರಿಪರೇಷನ್ ಫಾರ್ essay 1 ಎಕ್ಸಾಮಿನೇಷನ್. ಇದೊಂದು ಪರ್ಸನಲ್ ಲೆಟರ್ ಇದೆ. ಅದಕ್ಕೆ ನಿಮಗೆ ಚಾಯ್ಸ್ ಆಗಿ ಇನ್ನೊಂದು ಕೊಟ್ಟಿರ್ತಾರೆ, ರೈಟ್ ಅ ಲೆಟರ್ ಟು ಗ್ರಾಮ ಪಂಚಾಯತ್ ಅಬೌಟ್ ದ ಪ್ರಾಬ್ಲಮ್ಸ್ ಯು ಫೇಸ್ ಇನ್ ಯುವರ್ ವಿಲೇಜ್. ಇದು ಆಫೀಸ್ ಲೆಟರ್. ಇದರ ಲೆಟರ್ ಕೂಡ ನಾನು ಈಗಾಗಲೇ ಇಲ್ಲಿ ಕೊಟ್ಟಿದ್ದೀನಿ. ನಾನು ಒಂದು ಪರ್ಸನಲ್ ಲೆಟರನ್ನು ಬರೆದಿದ್ದೀನಿ ನೋಡಿ. ರಿತೇಶ್ ಗೌರ್ಮೆಂಟ್ ಹೈಸ್ಕೂಲ್ ಗಡಿಕೇಶ್ವರ, ಇದು ಫ್ರಾಮ್ ಅಡ್ರೆಸ್. ಈ ಫ್ರಾಮ್ ಅಡ್ರೆಸ್ ಆದ ನಂತರ ಡೇಟ್ 12/9/2024. ಡಿಯರ್ ಫಾದರ್, ಐ ಹೋಪ್ ಯು ಆರ್ ವೆಲ್. ಐ ವಾಂಟೆಡ್ ಟು ಲೆಟ್ ಯು ನೋ ದ್ಯಾಟ್ ಐ ಆಮ್ ಪ್ರಿಪೇರಿಂಗ್ ಹಾರ್ಡ್ ಫಾರ್ ದಿ essay 1 exams. I have made a study schedule and I am reviewing notes and previous year question papers to get ready. I am managing my time well and staying calm. Thank you for your support and encouragement. Yours lovingly, Ritesh. ಇದಾದ ನಂತರ ನೀವು 2 ಅಡ್ರೆಸ್ಸನ್ನು ಬರೀಬೇಕು. ಲೋಕೇಶ್ ಶೆಟ್ಟಿ, 4th ಕ್ರಾಸ್, ಶರಣನಗರ್, ಆಳಂದ್, ಡಿಸ್ಟಿಕ್ ಕಲಬುರಗಿ. ಸೊ ಇಷ್ಟು ಈ ಪ್ರಶ್ನೆ ಪತ್ರಿಕೆನ ನಾವು ನೋಡ್ಕೊಂಡಿವಿ. ಇದ್ರ ಜೊತೆಗೆ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಲಿಂಕ್ ಕೂಡ ಇದರಲ್ಲಿ ಇರುತ್ತೆ ಕಾಮೆಂಟ್ ಬಾಕ್ಸಲ್ಲಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ more videos. Thank you all.